ಪ್ರೈಸ್ ದಿ ಲಾರ್ಡ್. ಜೀವ ಉಳ್ಳ ಆದಿ ದೇವರ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಒಳ್ಳೆ ಉನ್ನತವಾದಂಥ ಸಮಯಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವವಳಾಗಿ, ಪ್ರತಿನಿತ್ಯ ದೇವರು ತನ್ನ ಜೀವವುಳ್ಳ ಮಾತುಗಳ ಮೂಲಕವಾಗಿ ನಮ್ಮ ಜೀವನದಲ್ಲಿ ದೇವರು ಎಷ್ಟು ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಾ ನಮ್ಮನ್ನು ಧೈರ್ಯಪಡಿಸುತ್ತಾ, ನಮ್ಮನ್ನು ಬಲಪಡಿಸುತ್ತಾ, ನಮ್ಮ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳಿಂದ ನಾವು ದಾರಿ ತಪ್ಪಿದಾಗ ವಾಕ್ಯದ ಮೂಲಕ ಎಚ್ಚರಿಸುತ್ತಾ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಹೌದಲ್ವಾ? ನಮ್ಮನ್ನು ಆಶೀರ್ವಾದಕರವಾಗಿ ಬಲಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ದೇವರು ಯಾವ ವಾಕ್ಯದ ಮೂಲಕ ಮಾತನಾಡಬಹುದು ಎಂಬುದಾಗಿ ಕಾತುರದಿಂದ ಕಾದಿದ್ದೀರಾ? ಹಾಗಿದ್ರೆ ಬನ್ನಿ, ಈ ದಿನ ದೇವರು ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಚನ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸುತ್ತಾನಲ್ಲ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ಈ ದಿನ ದೇವರು ಎಷ್ಟು ಅದ್ಭುತವಾದಂಥ ಧೈರ್ಯವಾದಂಥ ಮಾತನ್ನ, ಆಶೀರ್ವಾದಕರವಾದಂಥ ಒಂದು ಜೀವವುಳ್ಳ ಮಾತನ್ನ ತಿಳಿಸ್ತಾ ಇದ್ದಾರೆ. ನಾವು ಯಾವೆಲ್ಲ ಒಂದು ಕೆಲಸಕ್ಕೆ ಕೈ ಹಾಕುವಂಥವರಾಗಿದ್ದೇವೋ ಆ ಎಲ್ಲ ಕೈ ಕೆಲಸಗಳಲ್ಲಿ ದೇವರ ಚಿತ್ತದ ಮೂಲಕವಾಗಿ ಅದನ್ನು ಸಫಲಪಡಿಸುವಂಥ ದೇವಾದಿ ದೇವರಾಗಿದ್ದಾರೆ. ಆಮೇನ್. ಅನೇಕ ಸಂದರ್ಭದಲ್ಲಿ ಕುಟುಂಬಕ್ಕಾಗಿಯೋ ಅಥವಾ ಮಕ್ಕಳಿಗೋಸ್ಕರವಾಗಿಯೋ ಸಮಾಜಕ್ಕೋಸ್ಕರವಾಗಿಯೋ ಇತರರಿಗೆ ಸಹಾಯವಾಗಬೇಕು ಎಂಬುದಕ್ಕಾಗಿಯೋ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಾಗಿಯೋ ಅನೇಕ ಕೆಲಸಗಳಿಗೆ ನಾವು ಕೈ ಹಾಕ್ತಾ ಇರ್ತೇವೆ. ಹೌದಾ? ಅನೇಕ ಸಂದರ್ಭದಲ್ಲಿ ಆ ಒಂದು ಕೈ ಕೆಲಸದಲ್ಲಿ ನಾವು ಸೋಲನ್ನು ಕೂಡ ಅನುಭವಿಸಿರ್ತೇವೆ. ಅನೇಕ ಅಡ್ಡಿ ಆತಂಕಗಳನ್ನು ನಾವು ಕಾಣ್ತಾ ಇರ್ತೇವೆ. ಅನೇಕ ಸಂದರ್ಭದಲ್ಲಿ ಇನ್ನೇನು ಕೈಗೊಳ್ತಿದೆ ಆ ಕೆಲಸ, ಇನ್ನೇನು ಮುಗಿತಾ ಇದೆ ಅನ್ನುವಂಥ ಸಮಯದಲ್ಲಿಗೆ ಅದೆಲ್ಲವೂ ನಿಷ್ಫಲವಾಗಿ ಬಿಡ್ಬೋದು. ನೀನು ಕೈಗೆ ಸಿಕ್ತಪ್ಪ, ನಾನು ಮಾಡಿದ ಕೆಲಸ, ನಾನು ಪಟ್ಟಿರುವಂಥ ಪ್ರಯತ್ನಕ್ಕೆ ಸಫಲ ಸಿಕ್ತು ಅನ್ನುವಂಥಷ್ಟರಲ್ಲೇ ಅದು ನಮಗೆ ದೂರವಾಗ್ಬೋದು. ಅಂಥ ಪರಿಸ್ಥಿತಿಗಳನ್ನು ನೀವು ಎದುರಿಸಿರ್ಬೋದು. ಆದರೆ ದೇವರು ಈ ಒಂದು ದಿನ ದೇವರು ಹೇಳ್ತಾ ಇದ್ದಾರೆ, ನಾವು ಯಾವೆಲ್ಲ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೋ, ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದ್ದೀವೋ, ಒಬ್ಬರಿಗೆ ಒಳ್ಳೇದಾಗಬೇಕೆಂಬುದಾಗಿಯೋ, ಅದು ದೇವರ ಸೇವೆಗೋಸ್ಕರವಾಗಿಯೋ, ದೇವರ ಒಂದು ಉಚಿತಾರ್ಥ ಕೃಪೆಯಿಂದ ಆತನ ಮಹಿಮೆಗೋಸ್ಕರವಾಗಿಯೋ, ಅನೇಕ ಸೇವಕರಿಗೆ ಸಹಾಯ ಮಾಡುವಂಥ ವಿಚಾರದಲ್ಲಿಯೋ, ಅನೇಕ ಆತ್ಮಗಳು ದೇವರ ಕಡೆ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ಅನೇಕ ಆಲೋಚನೆಗಳನ್ನು ಒಡ್ಡಿ ನೀವು ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇರ್ಬೋದು. ಅದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಆದರೆ ನೀವು ಪ್ರಯತ್ನಿಸುವಂಥ ಪ್ರತಿ ಪ್ರಯತ್ನದಲ್ಲಿ ದೇವರ ಚಿತ್ತವನ್ನು ಅರಿತವರಾಗಿ, ನಮ್ಮ ದೇವರಿಗೆ ಮುಂಚಿತವಾಗಿಯೇ ನಿಮ್ಮ ಆಲೋಚನೆಗಳನ್ನು ಏನಿದೆಯೋ, ನಮ್ಮ ಆಲೋಚನೆಗಳೇನಿದೆಯೋ ಅದು ದೇವರ ಸಮ್ಮುಖಕ್ಕೆ ತೆಗೆದುಕೊಂಡು ಬಂದಾಗ, ನಾವು ಪ್ರಾರ್ಥನಾ ಪೂರ್ವಕವಾಗಿ ಯಾವಾಗ ಆ ಕೆಲಸಕ್ಕೆ ಕೈ ಹಾಕ್ತೇವೆ, ನಿಜವಾಗಿಯೂ ಪ್ರಿಯರೇ, ದೇವರ ಚಿತ್ತವಿರುವಲ್ಲಿ ಅದು ಎಷ್ಟೇ ಅಡ್ಡಿಗಳು ಬರ್ಬೋದು, ಎಷ್ಟೇ ಆತಂಕಗಳು ಬರ್ಬೋದು, ಅದು ಯಾರಿಂದಲೋ ಬರ್ಬೋದು, ನಮ್ಮವರಿಂದಲೇ ಬರ್ಬೋದು, ಆದರೆ ದೇವರು ಅದನ್ನು ಕೈಗೆ ಉಡಿಸಿದ್ರೆ ಅದು ಸಫಲವಾಗುತ್ತೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಜವೇ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಕೆಲವರಿಗೆ ಒಳ್ಳೆಯದಾಗಬೇಕೆಂಬುದಾಗಿ ಒಂದು ಪ್ರಯತ್ನದಲ್ಲಿ ನಾವು ಕೈ ಹಾಕುವಾಗ ಅನೇಕ ನಷ್ಟಗಳು ಉಂಟಾಗ್ತಾ ಇರುತ್ತೆ, ಅನೇಕ ಒಂದು ಬೆದರಿಕೆಗಳು ಬರ್ತಾ ಇರುತ್ತೆ. ಅನೇಕ ಸಂದರ್ಭದಲ್ಲಿ ನಮ್ಮವರೇ ನಮ್ಮನ್ನು ತಡೆ ಹಿಡಿತಾರೆ. ಅದು ಮಾಡಬಾರ್ದು, ಆ ಕೆಲಸಕ್ಕೆ ಕೈ ಹಾಕದಂತೆ ಸೈತಾನನು ಕೂಡ ಕುತಂತ್ರ ಉಳ್ಳವನಾಗಿ ನಮ್ಮನ್ನು ದೂರಪಡಿಸ್ತಾ ಇರ್ತಾನೆ, ನಷ್ಟಪಡಿಸ್ತಾ ಇರ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ನಷ್ಟ ಉಂಟಾಗಿ ನಾವು ಬೇಸತ್ತು ಆ ಕೆಲಸಕ್ಕೆ ಕೈ ಹಾಕದೇ ಇರೋದ ರೀತಿಯಲ್ಲಿ ಸೈತಾನನು ಯತ್ನಿಸ್ತಾ ಇರ್ತಾನೆ. ಪ್ರಿಯರೇ, ಈ ದಿನ ನಾವು ನೋಡ್ತಾ ಇದ್ದೇವೆ, ಒಂದು ಬೆಳಕನ್ನು ನೋಡ್ತಾ, ಒಂದು ಲೈಟ್ಸನ್ನು ಹಾಕ್ಕೊಳ್ತಾ ಇದ್ದೇವೆ ಮನೆಯಲ್ಲಿ. ಹೌದಾ? ಅನೇಕ ವಸ್ತುಗಳನ್ನು ನಾವು ಮನೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ.
ಆ ಒಂದು ಬಲ್ಬನ್ನು ತಯಾರಿಸಲಿಕ್ಕೆ ಎಷ್ಟೋ ಎಷ್ಟೋ 1000 ಪಟ್ಟು ಆತನು ಶ್ರಮೆ ತೆಗೆದುಕೊಂಡ ಪ್ರಿಯರೇ. ಆ 1000 ಬಾರಿ ಆತನು ಪ್ರಯತ್ನ ಮಾಡ್ದ. 1 ಬಾರಿ ಪ್ರಯತ್ನ ಮಾಡ್ದ, ವಿಫಲ ಆಯ್ತು. 2ನೇ ಬಾರಿ ಪ್ರಯತ್ನ ಮಾಡ್ದ, ವಿಫಲ ಆಯ್ತು. ಹೀಗೆ ಪ್ರಯತ್ನಿಸ್ತಾ ಇದೆ, ಎಲ್ಲವೂ ವಿಫಲ ಆಗ್ತಿದೆ. 1000 ಬಾರಿ ವಿಫಲ ಆಗಿ 1000 ಸಾರಿ ಕೂಡ ಆತನೇನಾದ್ರು ಹಿಂದೆಗೆದಿದ್ರೆ ಈ ದಿನ ನಾವು ಆ ಬಲ್ಬನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಲೈಟನ್ನು ನಾವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಆತನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿರೋದ್ರಿಂದ ಪ್ರತಿಯೊಂದು ಆತನು ಕೈ ಹೊಡೆದಿದ ಆ ಪ್ರಯತ್ನದಲ್ಲಿ ದೇವರು ಕಾರ್ಯವನ್ನು ಮಾಡ್ತಿರುವುದಾಗಿ ನಂಬಿ ಆತನು ಆ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಕೊನೆಗೆ ಆತನು ಉಪಯೋಗಿಸಿದಂಥ ಆ ಪ್ರಯತ್ನಿಸಿದಂಥ ಆ ಬಲ್ಬ್ ಅನ್ನ ನಾವು ಈ ದಿನ ಉಪಯೋಗಿಸ್ತಾ ಇದ್ದೇವೆ. ತಯಾರಿಸಿರೋರು ಯಾರು, ಶ್ರಮೆ ಪಟ್ಟಿರೋರು ಯಾರು, ಎಷ್ಟು ಬಾರಿ ಪ್ರಯತ್ನಿಸಿದ್ನು ಒಂದು ಧನ್ಯತೆ ನಾವು ಹೊಂದಿಕೊಂಡ್ವಿ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ಪ್ರಯತ್ನ ಪಟ್ಟರು ಕೂಡ ವಿಫಲ ಆಗ್ತಿದೆ ಎಂಬುದಾಗಿ ನೆನೆಸಿ ಅಪ್ಪ ಬೇಡವೇ ಬೇಡಪ್ಪ ಈ ಕೆಲಸ ಮಾಡೋದು ಅಂತೇಳಿ ಬಿಟ್ಟವ್ರು ಎಷ್ಟೋ ಜನರು ಇದ್ದೀರಿ ನೀವು. ಆದರೆ ದೇವರು ಈ ದಿನ ಮಾತನಾಡ್ತಿದ್ದಾರೆ, ನೀವು ಕೈ ಹಾಕಿದಂಥ ಪ್ರತಿ ಕೆಲಸವನ್ನು ಸಫಲ ಮಾಡುವ ಆತನು ದೇವರು. ಆದರೆ ಪ್ರಯತ್ನ ಪಡುವಾಗ ಸೋಲ ಆಗ್ಬೋದು, ನಷ್ಟ ಆಗ್ಬೋದು, ಅದರಿಂದ ಒಂದು ಅನುಭವ ದೇವರು ಕಲಿಸಿಕೊ. ಇನ್ನೂ ಇಂಪ್ರೂವ್ಮೆಂಟ್ ನಾವು ಮಾಡ್ಕೋಬೋದು. ನಮ್ಮಲ್ಲಿ ಏನು ಮಿಸ್ಟೇಕ್ ಆಗಿದೆ, ಸೊ ಏನು ತಪ್ಪಾಯಿತು, ಇದರಲ್ಲಿ ಯಾಕೆ ವಿಫಲ ಆಯಿತು ಅನ್ನುವಂಥ ಆಲೋಚನೆಯಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಒಂದು ದಿನ ನಾವು ಜಯಿಸ್ತೇವೆ. ಸಫಲವಾಗಿ ದೇವರ ಮುಂದೆ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇನ್. ನಿಜವೇ ನೀವೇನು ಪ್ರಯತ್ನ ಪಡ್ತಿರೋ, ಯಾವ ವಿಚಾರವಾಗಿ, ಮಕ್ಕಳ ವಿಚಾರ, ಕುಟುಂಬ ವಿಚಾರವಾಗಿ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರದಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವ ಕೆಲಸಕ್ಕೆ ಕೈ ಹಾಕ್ತಿದೋ, ಯಾವ ಪ್ರಯತ್ನಕ್ಕೆ ನೀವು ಕೈ ಹಾಕ್ತಿದ್ದೀರೋ ದೇವರ ಚಿತ್ತಕ್ಕೆ ಒಪ್ಪಿಸಿ ಪ್ರಯತ್ನ ಪಡಿ. ಟ್ರೈ ಅಗೇನ್, ಗಾಡ್ ವಿಲ್ ಗಿವ್ ಸಕ್ಸಸ್. ದೇವರು ಆ ಸಫಲತೆಯನ್ನು ಕೊಡ್ತಾರೆ. ಆಮೇಲೆ ನಿಮ್ಮ ಯಾವ ವಿಜ್ಞಾಪನೆ ಆಗಿದ್ರು ನಿಮಗೆ ಕಮೆಂಟ್ಸ್ಗಳ ಮೂಲಕ ನಿಮ್ಮ ವಿಜ್ಞಾಪನೆಗಳನ್ನು ತಿಳಿಸ್ಕೊಡಿ. ನಿಮಗಾಗಿ ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಉನ್ನತನೇ, ಹೌದು ಕರ್ತನೆ, ಕೈ ಹಾಕಿದಕ್ಕೆ ಪ್ರತಿ ಕೆಲಸವನ್ನು ಸಫಲಪಡಿಸುವಂಥ ದೇವಾದಿ ದೇವರೇ, ನಿನಗೆ ಸ್ತೋತ್ರ. ಮಾಡುವಂಥ ಪ್ರಯತ್ನದಲ್ಲಿ ಯಾರು ಹಿಂದೆಗೆದಂತೆ ಬೇಸರಗೊಳ್ಳದಂತೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಚಿತ್ತವನ್ನು ಅರಿತವರಾಗಿ ಆ ಕೆಲಸದಲ್ಲಿ ಸಫಲತೆ ಹೊಂದಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಈ ವಾಗ್ದಾನ ಮೂಲಕ ಆಶೀರ್ವಾದಕರವಾಗಿ ನಮ್ಮ ಮೇಲೆ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.